ಬಾರಿ ಸಾರಿಗೆ ಬಸ್ ಪ್ರಯಾಣ ದರ ಏರಿಸುತ್ತಾ ಸರ್ಕಾರ ಕೆಎಸ್ಆರ್ಟಿಸಿಯಿಂದ 33%, ಬಿಎಂಟಿಸಿಯಿಂದ 44% ಹೆಚ್ಚಳ ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿವೆ ಸಾರಿಗೆ ಸಂಸ್ಥೆಗಳು. ಗುರುವಾರದ ಸಂಪುಟ ಸಭೆಯಲ್ಲಿ ಬಸ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರ. ಸಿಎಂ ಅಂಗಳದಲ್ಲಿ ಸಾರಿಗೆ ಬಸ್ ಪ್ರಯಾಣ ದರದ ಪ್ರಸ್ತಾವನೆ ಇದ್ದು, ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ದರ ಏರಿಕೆಗೆ ಸಾರಿಗೆ ಸಂಸ್ಥೆಗಳು ಪ್ರಸ್ತಾವನೆ ಸಲ್ಲಿಸೋದಕ್ಕೆ ರೆಡಿಯಾಗಿವೆ. ಕೆಎಸ್ಆರ್ಟಿಸಿ ಟಿಕೆಟ್ ರೇಟ್ನಲ್ಲಿ 33%, ಬಿಎಂಟಿಸಿ ಬಸ್ನ ಟಿಕೆಟ್ ದರದಲ್ಲಿ 44%. ಅಂದ್ರೆ ಕೆಎಸ್ಆರ್ಟಿಸಿ ಬಸ್ಗೆ ನೀವು 100 ರೂಪಾಯಿ ಕೊಡ್ತಾ ಇದ್ದೀರಿ ಅಂದ್ರೆ ಬೆಲೆ ಏರಿಕೆ ಇವರ ಪ್ರಸ್ತಾವನೆಯಂತೆ ಆದ್ರೆ 133 ರೂಪಾಯಿ ಕೊಡಬೇಕು. ಹಾಗೆ ಬಿಎಂಟಿಸಿ ಬಸ್ಸಿಗೆ ನೀವು 100 ರೂಪಾಯಿ ಕೊಡ್ತಿದ್ದೀರಿ ಅಂದ್ರೆ 144 ರೂಪಾಯಿ ಕೊಡಬೇಕು. ಕೆಎಸ್ಆರ್ಟಿಸಿಯಿಂದ 33%, ಬಿಎಂಟಿಸಿಯಿಂದ 44% ಟಿಕೆಟ್ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಕೆ. ಗುರುವಾರ ನಿರ್ಧಾರ ಆಗತ್ತೆ. ಸಿಎಂ ಅಂಗಳದಲ್ಲಿ ಬೆಲೆ ಏರಿಕೆಯ ನಿರ್ಧಾರ ಇದೆ. ತೈಲ ಬೆಲೆ ಏರಿಕೆಯ ಬೆನ್ನಲ್ಲೇ ಸಾರಿಗೆ ಸಂಸ್ಥೆಗಳು ಪ್ರಸ್ತಾವನೆ ಸಲ್ಲಿಸಿವೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ದರ ಮತ್ತೊಂದು ಸಲ ಪರಿಷ್ಕರಣೆಗೆ ಸಾರಿಗೆ ಇಲಾಖೆಗಳು ಮುಂದಾಗಿವೆ. ಈಗಾಗಲೇ ಜನ ಬೆಲೆ ಏರಿಕೆಯ ಬಿಸಿ ತಡೆಯೋದಕ್ಕಾಗ್ತಾ ಇಲ್ಲ. ಈಗ ಸಾರಿಗೆ ಸಂಸ್ಥೆಗಳ ಬೆಲೆ ಏರಿಕೆಯಿಂದಾಗಿ ಜನರ ಜೇಬಿಗೆ ಮತ್ತಷ್ಟು ಕತ್ತರಿ. ಕೆಎಸ್ಆರ್ಟಿಸಿ 33%, ಬಿಎಂಟಿಸಿ 44%. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.